ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮಡಗಿದ್ಯಾ? ಬಾಲ್ ತೆಕ್ಕೊಂಡು ಬಾ. ಸುಮಾರು ದಿವಸದಿಂದ ಡೈಲಿ ವ್ಲಾಗ್ ಅಂತಲೇ ನಾನು ಮಾಡಲಿಲ್ಲ. ಸಮ್ ಹೌ ರೀಸನಿಂದ ಬಾಕಿ ಆಗ್ತಿತ್ತು. ಮತ್ತೆ ಬಾಕಿ ಆದದ್ದು ಅಲ್ಲೇ ಬಾಕಿ ಅಂತ ಹೇಳಿ ಆಗಿಬಿಟ್ಟಿತ್ತು. ಮಡಗಿದ್ಯಾ? ಅವಳ ಚೆಂಡನಿಲಿ ಮಗ್ಗಿದ್ದೆ ಅಂತ ಹೇಳ್ತಾ ಇರೋದಾಯ್ತಾ. ಏನು ಅಂತ ಕೇಳಿದರೆ ಅದೇ 3 ನಿಮಿಷದ ವೀಡಿಯೋ, 4 ನಿಮಿಷದ ವೀಡಿಯೋ ಏನಾದರೂ ಕಂಟೆಂಟ್ ಹಿಡ್ಕೊಂಡು ಮಾಡೋದೇ ಒಂದು ಅಭ್ಯಾಸದ ಥರ ಆಗಿಬಿಟ್ಟಿತ್ತು. ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇತ್ತು. ಅದಕ್ಕೆ ಸುಲಭದಲ್ಲಿ ಆಗೋದನ್ನೇ ಮಾಡುವ ಅಂತ ಮನಸ್ಸಿಗೆ ಅನಿಸಿತ್ತು. ಏನೋ ಬಾ ಇಲ್ಲಿ ಬಾ, ಒಂದರಿ ಬಾ ಬಾ, ಓಡಿ ಬಾ. ಎಷ್ಟು ದೊಡ್ಡವಳಾದ್ಲು ನೋಡ್ತಾ ಗೊತ್ತೇ ಆಗೋದಿಲ್ಲ. ಆಗ ಹೀಗೆ ಹಳೆ ವ್ಲಾಗೆಲ್ಲ ನೋಡ್ತಾ ಇದ್ದೆ. ಎಷ್ಟು ಪುಟಾಣಿ ಇದ್ಲು ಗೊತ್ತಾ. ಈಗ ಕೈಗೆ ಸಿಗೋದಿಲ್ಲ, ಓಡಿ ಹೋಗ್ತಾಳೆ ಸುಬ್ಬಮ್ಮ. ಯಾಕಂತ ಹೇಳಿದ್ರೆ ಅವಳಿಗೆ ಬೇಕಾದಲ್ಲಿಗೆಲ್ಲ ಓಡಲಿಕ್ಕೆಲ್ಲ ಆಗ್ತದೆ, ಹೋಗಲಿಕ್ಕೆಲ್ಲ ಆಗ್ತದೆ. ಅಲ್ಲ ಮಗಳು, ಅಲ್ಲದಾ ಅದಾ? ನಮಸ್ತೆ ಮಾಡಿದ್ದಿಲ್ಲ ನೀನು? ಹಾಂ ಮತ್ತೆ ಹಾಂ ಹಾಂ ಕಾಫಿ ಆಯ್ತಾ? ಹಾಂ ಕೇಳು. ಹಾಂ ಆಯ್ತಾ? ಮತ್ತೆ ಅಣ್ಣ ಇಲ್ಲಿ ಶಾಲೆಗೆ ಎಷ್ಟು ಬೇಗ ದೊಡ್ಡಾದ್ಲು. ಈ ಕೂದಲು ಈಗ ಉದ್ದ ಬರ್ಲಿಕ್ಕೆ ಶುರುವಾಗಿದೆಲ್ಲ, ಆಚೆ ಬಾಚಲಿಕ್ಕೂ ಸಿಗೋದಿಲ್ಲ, ಈಚೆ ಕಟ್ಟಲಿಕ್ಕೂ ಸಿಗೋದಿಲ್ಲ ಅಂತ ಹೇಳುವ ಸ್ಟೇಜಲ್ಲಿ ಉಂಟದು. ನಾನು ದೊಡ್ಡ ಸ್ಟಿಕ್ಕರ್ ಬೊಟ್ಟು ಹಾಕ್ತೇನಲ್ಲ, ಅದನ್ನು ನೋಡಿ ನನಗೆ ಬೇಕು ಅಂತ ಅವಳು ಸಹ ಹಾಕಿಸ್ಕೊಳ್ತಾಳೆ. ಎಲ್ಲಿದ್ದು ಬೊಟ್ಟು? ಹಾಂ ಚಂದ ಇದ್ದಾ? ಅಮ್ಮ ಬೊಟ್ಟಿದ್ದು. ಹಾಗೆ ಈಗ ಮನೆ ಕೆಲಸ ಎಲ್ಲ ಆದ ನಂತರ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾಯ್ತಾ. ಮನಸ್ಸು ಕೊಟ್ಟು ಮಾಡು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲ ಕೆಲಸ ಆಯಿತು ನನ್ನದು. ಹಾಂ ಬಂದ್ಲು. ಈಗ ಹಾಗಲಕಾಯಿ ಒಂದು ನಮ್ಮ ಬಳ್ಳಿಯಲ್ಲೇ ಆದದ್ದಿತ್ತು. ಅದು ಯಾವ ಬಳ್ಳಿ ಅಂತ ಕೇಳಿದರೆ, ನಾನು ಅವತ್ತೊಂದು ಹಾಗಲಕಾಯಿದು ಹುಡಿ ಹಾಕಿದ ಪಲ್ಯ ಅಂತ ಒಂದು ಮಾಡಿದ್ದೆ ಎಲ್ಲ ವ್ಲಾಗ್. ನನ್ನ ಅತ್ತಿಗೆ ಮನೆಯಿಂದ ಹಾಗಲಕಾಯಿ ಸಿಕ್ಕಿದ್ದು ಅಂತ. ಆ ದಿವಸ ನಾನು ಹಾಗಲಕಾಯಿ ಎಲ್ಲ ಕೊರ್ದಾದ ನಂತರ ಒಂದು ಅದರಲ್ಲಿ ಇದ್ದ ಹಾಗಲಕಾಯಲ್ಲಿ ಬೆಳೆದ ಒಂದು 4-5 ಬಿತ್ತನ್ನು ಈ ಥರ ಎಸ್ದಿದ್ದೆ. ಬಿತ್ತು ಹಾಕಿ ಹುಟ್ಟಿಸಿದ್ದ ಆ ಥರ ಎಲ್ಲ ಎಸೆದದ್ರಲ್ಲಿ ಇಲ್ಲೇ ಒಂದು 3 ಬಳ್ಳಿ ಹುಟ್ಟಿಕೊಂಡಿತ್ತು. 3 ಬೀಜದಿಂದ 3 ಬಳ್ಳಿಗಳು ಹುಟ್ಟಿಕೊಂಡಿದ್ದವು. ಹಾಗೆ ಅದನ್ನು ಹೇಗೋ ಕಾಪಾಡಿ ಅದು ಇದಾಗುವಾಗ 2 ಬಳ್ಳಿ ಬದುಕಿತ್ತು. ಅದರಲ್ಲಿ ನಡುವಲ್ಲಿ ಒಂದು ಬಳ್ಳಿ ಸತ್ತು ಹೋಯಿತು, ಮತ್ತು ಇನ್ನೊಂದು ಬಳ್ಳಿಯಲ್ಲಿ ಹೇಗೋ ಚಿಗುರಿಕೊಂಡಿತ್ತು. ಹಾಗೆ ಒಂದು 2 ಬಳ್ಳಿ ಇತ್ತು. 2 ಬಳ್ಳಿಯಲ್ಲಿ 3 ಹಾಗಲಕಾಯಿ ಆಗಿತ್ತು. ಒಂದು ಸ್ವಲ್ಪ ದೊಡ್ಡಾಗುವಾಗಲೇ ಹುಳು ತಿಂದು ಸತ್ತು ಹೋಯ್ತಾ ಹಾಗಲಕಾಯಿ ಹೋಯ್ತದು. ಆಮೇಲೆ 2ನೇದು ಈಗ ಕೊಯ್ದಿಟ್ಟಿದ್ದೇವೆ. 3ನೇದು ಅಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು ನೋಡಿ. ಇದಿನ್ನು ಬೆಳಿಬೇಕಷ್ಟೆ ಕಂಪ್ಲೀಟಾಗಿ. ಆಯಿತು, ಇನ್ನೂ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಆಯಿತಾ, ಇಷ್ಟೇ ಆಗಿರಬೇಕು, ಗೊತ್ತಿಲ್ಲ ಇನ್ನೇನಾಗ್ತದೆ ಅಂಥೇಳಿ. ಅದೇ ನಾವು ಪೋಷಣೆ ಎಲ್ಲ ಮಾಡಿದರೆ ನಮಗೆ ಬೇಕಾದ ತರಕಾರಿ ಗಿಡ ಆಗಿರ್ಬೋದು, ಬಳ್ಳಿ ಆಗಿರ್ಬೋದು, ಯಾವುದು ಬೆಳೆಯೋದಿಲ್ಲ. ಅದೇ ಈ ಕಾಟು ಗಿಡಗಳೆಲ್ಲ ಎಷ್ಟು ರಪ್ಪ ಬೆಳೆದುಕೊಂಡು ಬರ್ತದೆ. ಅದಕ್ಕೆ ಎಂಥ ಪೌಷ್ಟಿಕಾಂಶ ಸಹ ಹಾಕಬೇಕು, ಪೌಷ್ಟಿಕಾಂಶ ಎಂಥ ನಾವೆಲ್ಲ ಹಾಕ್ತೇವಲ್ಲ ಗೊಬ್ಬರ ಎಲ್ಲ, ಅದೆಂತ ಬೇಡ. ಬೇಕಾದರೆ ನಾವು ಇದಕ್ಕೆ ಹಾಕಿದ್ದು ಎಂಥ ನಮ್ಮ ತರಕಾರಿಗಳೇ ಹಾಕಿದ್ದು ಅದೇ ಕಾಟು ಗಿಡಗಳೇ ತಿಂದು ಅದುವೇ ದೊಡ್ಡಾಗಿ ಬಿಡ್ತದೆ. ಇಲ್ಲಿ ಒಂದು ಓತಿಕ್ಯಾತ ಉಂಟು ನೋಡಿ, ಓತಿಕ್ಯಾತ ಇದಿಲ್ಲ ಮಗಳು, ಒಂಟಿ ಕಂಡತ್ತಾ? ಎಷ್ಟು ದೊಡ್ಡ ಇದ್ದು ನೋಡು. ಎಲ್ಲಿದ್ದು? ಇದಿಲ್ಲಿ ಅದಾ ಎಲ್ಲಿದ್ದು? ಟಾಟಾ ಹೋದ, ಹಾರಿದ್ದದು ನಮ್ಮ ಕಂಡು. ಟಾಟಾ ಹೋದಲ್ಲ, ಅದು ನಮ್ಮ ಕಂಡು ಹಾರಿದ್ದದು ಹೆದರ್ಕತ್ತು. ಇದು ಎಲ್ಲಿಗೀಗ ನಿನ್ನ ಪೂಂಬಾಳೆ ಅಲ್ಲ, ಇದು ನಮ್ಮ ಸಿಂಗಾರ ಬಿಟ್ಟ ನಂತರ ಅದರದ್ದು ಇದಿರ್ತದಲ್ಲ ಇಲ್ಲಿ, ಅದಕ್ಕಿಂತ ಪುಂಬಾಳೆ
ಇಂಥ ನನಗೆ ಬಾಯಿಗೆ ಬರ್ತಾ ಇಲ್ಲ, ಅಥವಾ ನಾನು ಹೇಳಿದ್ದು ಕರೆಕ್ಟ್ ಆಗ್ತಾ ಉಂಟ ಗೊತ್ತಿಲ್ಲ. ಅದನ್ನು ದನಕ್ಕೆ ಹಾಕುವ ಹೋಗುವ ಅಂತ ಹೇಳ್ತಿದ್ದಾಳೆ. ದನ ಒಂದು ಬೆಸ್ಟ್ ಫ್ರೆಂಡ್ ಅವಳಿಗೆ, ಆಗ ಹೋಗಿ ಬರ್ತಾ ಇರ್ತಾಳೆ ಅದರ ಹತ್ರ. ಅವುಗಳು ಸ್ವಾಗತ ಮಾಡ್ತಿದ್ದೆ ಅಂತೇಳಿ. ಅಲ್ಲ ಮಗಳು, ಹೋತಾ ಹೋಪ ಉಂಬೆ ಕೊಟ್ಟುವ. ಬೇಗ ಹೋಪ ಕೊಡುವ ಉಂಬೆಗೆ. ಉಂಬೆಗೆ ಹೋಪ. ಏನಾದರೂ ಹೊತ್ತು ಹೋಗ್ಬೇಕಲ್ಲ ನಮ್ಮ ಹುಡುಗಿಗೆ. ಅವರ ಎನರ್ಜಿ ಲೆವೆಲ್ಗೆ ನಮ್ಮ ಎನರ್ಜಿ ಲೆವೆಲ್ ಏನು ಮ್ಯಾಚ್ ಆಗೋದಿಲ್ಲ. ಆಗ ಕಷ್ಟ ಆಗೋದು, ನಮಗೂ ಕಷ್ಟ, ಅವರಿಗೂ ಕಿರಿಕಿರಿ. ಅವ್ರು ನೋಡಿ ಆಲ್ರೆಡಿ ಎದ್ದು ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಕೊಡು, ಸಿಗಿದು ಕೊಡಕ್ಕ. ಒಂದಿದಕ್ಕೆ ಕೊಡು. ಹತ್ರ ಹೋಗ್ಲಿಕ್ಕೆ ಇವಳಿಗೆ ಬ್ಯಾಟ್ರಿಲ್ಲ. ಚೂರು ಮುಂದೆ ಹೋಗು, ಅದಕ್ಕೆ ಹೆದರಿಕೆ ಹೌದು, ನನಗೆ ಸಿಕ್ಕುತ್ತಿಲ್ಲ. ಅದಕ್ಕೆ ಕೊಡು. ಆ ಚಂಬೆಗೆ ಕೊಡು. ಅಂಬೆಗೆ ಚೂರು ಹತ್ರ ಕೊಡು. ಎಂತ ಮಾಡ್ತಿಲ್ಲ, ಅದು ನಿನ್ನ ಫ್ರೆಂಡ್ ಅಲ್ಲದ. ಇಲ್ಲ, ಇಲ್ಲಿ ಪುಂಬಾಳೆ ಆಮೇಲೆ ಹುಲ್ಲು ಏನು ಸಿಗದಿದ್ದರೆ ಇಲ್ಲಿ ಈ ಥರ ಮಾವು ತುಂಡು ಮಾಡಿಟ್ಟದ್ದು ಇರ್ತದೆ, ಹಾಳೆ ತುಂಡು. ಅದನ್ನು ತಂದು ಒಂದೊಂದೇ ಹಾಕ್ತಾ ಇರ್ತಾಳೆ. ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೆ, ಕೊಡು ಪಾಪ. ಪಾಪ ಅದಕ್ಕೆ ಸಿಕ್ಕುತ್ತಿಲ್ಲ, ನೀ ಅಷ್ಟು ದೂರ ಹಾಕಿರೆ. ನಿನಗಲ್ಲ, ದುಂಬೆಗೆಲ್ಲ. ನೀನು ತಿಂಬಲ್ಲಿ ಎತ್ತಿಲ್ಲಲ್ಲ. ಹೋಪ, ನಾವು ಪಲ್ಯ ಎಲ್ಲ ಮಾಡುವ, ಲೇಟ್ ಆಯ್ತು ಮತ್ತೆ. ಹಾಗಲಿಕಾಯಿಗೆ ಅಂತ ಕಾದರೆ ಇದು ಹಣ್ಣಾಗ್ತದೆ, ಹಾಗೆ ಇದನ್ನು ಮಾಡ್ಲಿಕ್ಕೆ ಹೊರಟಲ್ಲಿ. ಒಳಗೆ ಕೆಂಪು ಉಂಟು ಬೀಜ. ಇವಳ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡುವ ಅಂತ ಕಷ್ಟಪಟ್ಟು ಒಂದೇ ಕೈಯಲ್ಲಿ ಸುಲಿತಾ ಇದ್ದೇನೆ. ಎಲ್ಲಿ ನೋಡು ಮಗಳಿದ ಕಂಪಿದ್ದ. ನಾನು ಹೇಳುವ ಶಬ್ದ ಕೇಳಿತ ಅವಳಿಗೆ. ವಾವ್, ತಿಂಬಲಿಲ್ಲೇ ಕೈಗೆ. ಅದು ತಿಂದು ನೋಡು, ತಿನ್ನು. ಹಣ್ಣು ಅಂತ ಅನ್ಕೊಂಡ್ಲ ಏನೋ. ಹಣ್ಣು ಅತ್ತೇನು ಹಣ್ಣಿ ತಿಕೋ. ಬರ್ತಾ ಇಲ್ಲ ಮೇಬಿ ಕೈಗೆ. ಸಿಕ್ಕಿದಿಲ್ಲ? ತೆಗೆದುಕೊಳಕಮ್ಮ. ಇಂಥ ಪರಡ್ತಾ ಇದೆಯಾ? ಅದೊಳ್ಳೆ ಗುಂಪು ನ್ಯೋಳೆ ಅಂತ ಹೇಳ್ತೇವಲ್ಲ, ನಮ್ಮ ಹವ್ಯಕ ಭಾಷೆಯಲ್ಲಿ ನ್ಯೋಳೆ ಅಂತ ಹೇಳ್ತೇವೆ. ಆ ಥರ ಉಂಟು. ಆತದು ಬೇಡ, ಬೇರೆ ಕೊಡ್ತೇನೆ. ಇಲ್ಲೋ ಮೆಚ್ಚಿತ ಒಪ್ಪ ಇದ್ದ ತೆಗಿ ಅಂತ. ಒಪ್ಪ ಇಲ್ಯಾ? ಒಪ್ಪ ಇಲ್ಲ. ಇದು ಅಂಬ ತಿನ್ನು. ಈ ಅಮ್ಮ ಮಾಡುವಕ್ಕೆ ತಾಪತ್ತೆ ಇದ ನಿಕ್ಕೆ ಹಣ್ಣು ಅಂತೇಳಿ ಅವಳು ಸೀದಾ ಹೋದ್ಲು. ಮತ್ತು ಕೈ ಇರೋದು ಇದು ಕೆಂಪುಂಟು ಅಂತೇಳಿ ತಿಂದರೆ ಆಗ್ಬೋದಾ? ಅದಕ್ಕೆ ಹೇಳೋದು, ಕಣ್ಣಿಗೆ ಕಂಡದ್ದೆಲ್ಲ ಚಂದ ಅಲ್ಲ ಅಂತ. ಹಾಗಲಕಾಯಿ ಹುಡಿ ಹಾಕಿದ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಖಾರ ಆಗಿದೆ. ಖಾರ ಆಗಿ ಹುಳಿ ಸ್ವೀಟ್ ಆಗಿ ಬಾಯಲ್ಲಿ ಈಗಲೇ ನೀರು ಬರ್ತಾ ಉಂಟು. ಅಡುಗೆ ಮನೆಯಲ್ಲಿದ್ದು ಮುಖ ಎಲ್ಲ ನೋಡಿ ಯಾವ ಥರ ಬೆವರಿಕೊಂಡಿದೆ ಅಂಥೇಳಿ. ಈ ಅಮ್ಮಂದಿರು ಒಳಗೆ ಏನಾರು ಮಾಡ್ತಾಯಿದ್ರೆ ಈ ಮಕ್ಕಳಿಗೆ ನೀರು ಚೆಲ್ಲೋದು, ತಿನ್ಲಿಕ್ಕೆ ಬೇಕಾಗೋದು, ಆಟಾಡ್ಲಿಕ್ಕೆ ನೆನಪಾಗೋದು, ಹೊರಗೆ ಹೋಗ್ಲಿಕ್ಕೆ ನೆನಪಾಗೋದು, ಟಾಯ್ಲೆಟ್ ನೆನಪಾಗೋದು, ಇದೆಲ್ಲ ಕೂಡ ಎಲ್ಲವನ್ನು ಸಂಭಾಳಿಸಿಕೊಂಡು ಅಮ್ಮಂದರು ಮಾಡಬೇಕಾಗ್ತದೆ. ಆಯಿತಾ, ಇದು ಮಾಮೂಲಿ ನಿತ್ಯ, ಆದರೂ ಹೇಳಬೇಕು ಅಂತ ಅನ್ನಿಸಿತು, ಹೇಳಿದೆ ಅಷ್ಟೇ. ಆಯಿತಾ, ಇನ್ನು ಒಳಗೊಂದು ಕ್ಲೀನಿಂಗ್ ಸೆಷನ್ ಉಂಟು. ಸುಸು ಬರ್ತದೆ ಬಾ ಅಂತೇಳಿ ಕರ್ಕೊಂಡು ಬಂದು ಕೇಳಿತ್ತಲ್ಲ, ಈಗ ಅಲ್ಲಿ ಹೋಗಿ ಪೀಪಿ ಕೊಯ್ತಿದ್ದಾಳೆ ಸುಬ್ಬಮ್ಮ. ಫುಲ್ ತೋರಿಸ್ಲಿಕ್ಕಾಗೋದಿಲ್ಲ, ಅವಳು ಸುಸು ಮಾಡ್ಲಿಕ್ಕೆ ಮಾಡೋದಲ್ಲ, ಹಾಗೆ. ಪೀಪಿ ತೋರಿಸು, ಎಲ್ಲಿದ್ದು? ವಾವ್, ಚಂದ ಇದ್ದಾ? ಆರು ತಂದದ್ದು ಪೀಪಿ? ಅಪ್ಪ ಕೊಟ್ಟದಾ? ಆರು ಬಿಕ್ಕಳಿಗೆ ಬರ್ತಾ ಉಂಟು. ಎಂತ ಬೇಕು ತಿಂಬಲೆ? ಎಂತ ಬೇಡದಾ? ಪೀಪಿ
ಚಂದ ಇದ್ದ ಪೀಪಿ. ಎಂತರ ಮಗಳು? ಜೋಜ. ಅವಳ ಜೋಜ ಎಂತರ ಎಂತ ತಿಂಬದು ಭುವನ? ಲೈಕ್ ಇದ್ದ. ಸಂಜೆ ಆಗಿದೆ. ನಮ್ಮ ಸುಬ್ಬಣ್ಣ ಇನ್ನೂ ಸಹ ಬರಲಿಲ್ಲ ಶಾಲೆಯಿಂದ. ಇವತ್ತು ಅವನ ಅಜ್ಜ ಕರ್ಕೊಂಡು ಬರ್ಲಿಕ್ಕೆ ಹೋದದ್ದು. ಇವತ್ತು ಪೇಟೆಯಲ್ಲಿ ತಿಂದು ಬರ್ತಾನೆ ಅಂತ ಕಾಣಬೇಕು. ಹಾಗಾಗಿ ನಾವು ನಮ್ಮ ಹೊಟ್ಟೆಗೆ ತುಂಬಿಸುವ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಇವಳು ಎಂತ ತಿಂದು ಗೊತ್ತುಂಟ? ಅವಳಾಗಲೇ ಹೇಳಿದಾಗೆ ಎಂತ ತಿಂಬದು? ಹಾಂ, ಜೋದ. ಅವಳು ಜೋಳವನ್ನು ಜೋದ ಅಂತ ಹೇಳ್ತಾ ಇದ್ದ. ಸೊ ಜೋಳ ತಿಂತಾ ಇದ್ದಾಳೆ. ಸುಮ್ಮನೆ ಹೇಗೆ ಒಳಗೆ ಹೋಗ್ತದೋ ಹೆಚ್ಚಿನ ಪಾಲು ಹಾಗೇ ಹೊರಗೆ ಬರ್ತದೆ. ಸೊ ದೊಡ್ಡ ಯೂಸ್ ಎಂತ ಇಲ್ಲ ಜೋದ ತಿನ್ನೋದ್ರಿಂದ. ಹೇಗೆ ಒಳಗೆ ಹೋಗ್ತದೋ ಹಾಗೆ ಹೊರಗೆ ಬರ್ತದೆ ನೆಕ್ಸ್ಟ್ ಡೇ. ಒಪ್ಪ ಇದ್ದ? ಇಡೀ ಬಾಯಲ್ಲುಂಟು ಜೋದ. ನನ್ನ ಜೋಳ ಖಾಲಿ ಆಯಿತು. ಅದಕ್ಕೆ ಅವಳು ನೋಡಿ ವಾಪಸ್ ಹೇಳ್ತಾಳೆ ಗೊತ್ತಿಲ್ಲ. ಇನ್ನು ಜೋಳ ಬೇಕು, ಜೋಳ ಬೇಕೆ ನನಗೆ. ಉಪ್ಪ ಇದ್ದು ಇನ್ನು ಬೇಕೆ ನನಗೆ. ಇದ್ರಲ್ಲಿ ಇಲ್ಲ. ತುಂಬ ಜೋಳ ಬೇಕು, ತುಂಬ ಜೋಳ ಬೇಕು ನನಗೆ. ತುಂಬ ಉಪ್ಪ ಇದ್ದಾನೆ. ನೀ ಕೊಟ್ಟದಲ್ಲ ನನಗೆ ಇನ್ನೂ ಬೇಕು. ಇವಳಿಗೆ ಎಂತ ಮನುಷ್ಯ ಅಂತ ಆಗ್ಬೋದು ಅವಳಿಗೆ. ನೀ ತಿನ್ನು. ಏನಾಗೆ ಏನು ಬೇಕು ಕೊಡು. ಅದರಲ್ಲಿ ಇಲ್ಲೇ ಅಣ್ಣ ಇಲ್ಲ ಈಗ. ಟಾಟೋ ಹೋಯ್ತಾನ ಈಗ. ಅಣ್ಣಂಗೆ ಜೋಳ, ಅಣ್ಣಂಗೆ ಜೋಳ ಎಲ್ಲಿದ್ದು? ಅಣ್ಣ ಶಾಲೆಗೆ ಹೋದಲ್ಲ. ಸುಬ್ಬಮ್ಮ ಕೇಳಿದಿರಾ? ಹಾಕ್ಸಿದೆ. ಹಂಗೆ ಹಾಕಿದ್ಯಾ? ಯಾರಿಂಗೆ? ಪುಟ್ಟಕ್ಕಂಗ. ದೂರ ಹೋಗ್ತಿ ನಿಂಗ? ದೂರ ಹೋಗ್ತಿ? ಹಾಂ ಹಾಂ. ಹಾಂ ಒಮ್ಮೆ ಮಾಡಿಸೋದರ. ಅಣ್ಣವನ್ನ ಆರು ಮಗಳು. ಆರು ಬಂದದ್ದು. ನಾನು ಆಗಲೇ ಹೇಳಿದ ಹಾಗೆ ಮಗ ಇವತ್ತು ಪೇಟೆಯಲ್ಲಿ ತಿಂದು ಬಂದದ್ದು. ಅದನ್ನು ವಿಚಾರಿಸುವ ಕಾರ್ಯಕ್ರಮ ಈಗ ಶುರು. ಬಾ ಬೇಗ, ಕಾಪಿ ಎಲ್ಲ ಮಾಡಿ ಕೊಡುತ್ತೆ. ಹಶೋಕ್ ಬಾ ಹೊಪ್ಪ. ಹಶೋತಿಲ್ಲ, ಕಾಪಿ ಕುಡಿವಾ ಹೋಪ. ಇದು ಉದ್ಯಪ್ಪಣ್ಣ ಪಡ್ಡು ಇದ್ದು. ಉದ್ಯಪ್ಪಣ್ಣ ಪಡ್ಡು ತಿಂಬಲಕ್ಕೆ ಹೋಪ. ಹಶೋತಿಲ್ಲ ಮಗ ಎಂತಕ್ಕೆ? ಹಶು ಎಂತ ಕೌತಿಲ್ಲೆ?
ಅವನು ತಿಂದದ್ದಕ್ಕೆ ನಾನೇನಾದರೂ ಹೇಳಬಹುದು ಏನೋ ಅಂತ ಅವನ ಯೋಚನೆ. ಅಷ್ಟೆಂತ ಕೌತಿಲ್ಲ ಹಾಂ ಮೊರೆಂತ ಕಳ್ಳನಾಗ ಎಂತ ಹೇಳಿ ಎಂತ ಹೇಳ ಮನೆ ತೆಗಡ ಹಾಗೆ ಇರ್ಲಿ ನೀನು ಟಾಪಿಕ್ ಚೇಂಜ್ ಮಾಡೇಡ. ಹಸು ಎಂತ ಕೌತಿಲ್ಲ ಹೇಳು. ಎಂತಕ್ಕೆ ಎಂತಕ್ಕೆ ಹೇಳು. ನೀನು ನನಗೆ ಉತ್ತರ ಕೊಡೀಗ ಮೊದಲು. ಮತ್ತೆ ಅದಲ್ಲಿ ಕಾಪಿ ಸುತ್ತಾಳೆ ಅಂದರೆ ನಡೆಯುತ್ತೆ. ಹಾಂ ಹೇಳು ಹೇಳು. ಇಲ್ಲ ಎಂತ ತಿಂದಿದೆ. ಎಂತ ತಿಂದಿದ್ದಿಲ್ಲ. ಎಂತ ತಿಂದಿದೆ. ಎಂತ ತಿಂದಿದ್ದಿಲ್ಲ. ಅಂಬಗ ನಾನೀಗ 4 ಪಡ್ಡು ಹಾಕಿ ಕೊಡ್ತೆ ತಿನ್ನಕ್ಕೆ ಹೋಪ. ಹಾಂ ಎಂತ ತಿಂದಿದೆ ಹೇಳು. ಹಾಂ ಎಂತ ತಿಂದಿದೆ ಹೇಳು. ಎಂತ ತಿಂದಿದೆ. ನೀ ಎಂತ ತಿಂದಿದೆ ಹೇಳು. ಗುಟ್ಟೆ ಇರುತ್ತೆ. ಹಾಂ ಬನ್ಸುದ ಸಾರದೆ. ನಿನಗೆ ಮನೇಲಿ ಸಾಂಬಾರು ಮೆಚ್ಚುತ್ತಿಲ್ಲ ಇಡ. ಇನ್ನೊಂದು ಬಗೆ ಇದ್ದ. ಇದೆಲ್ಲ ಎಲ್ಲಿ ತಿಂದದ್ದು. ಹಾಂ ಯಾರು ತಿನ್ಸಿದ್ದಿದೆಲ್ಲ. ನೀನೇ ತಿಂದದ. ಪೈಸೆ ಕೊಟ್ಟದ್ದು ಯಾರು. ಅಜ್ಜ. ಕಳ್ಳ. ಹೆಂಗೋಗೆಲ್ಲಿದ್ದು. ಹಾಂ ಅದು ಯಾರು ಕೊಟ್ಟದ್ದು. ಹಾಂ ಪೈಸೆ ಕೊಟ್ಟಿದ್ದಿಲ್ಲ ಅದಕ್ಕೆ ನೀನು. ಅಜ್ಜ ಕೊಟ್ಟಿದ್ದವ. ಹಾಂ ಅದು ಅಣ್ಣನ ಕೈಲಿ ನೋಡಿ ಎಂತಾರ ಹೇಳಿ. ಏನೋ ಮಾಡ್ತಿದ್ಲ ಅವಳಷ್ಟಕ್ಕೆ. ಮೆಲ್ಲ ವೀಡಿಯೋ ಮಾಡುವ ಅಂತ ಹೊರಟೆ. ಸಡನ್ ಸ್ಟಾಪ್. ಯಾವತ್ತೂ ಆಗಲ್ಲ. ಏನಾದರೂ ಕ್ಯೂಟಾಗಿ ಮಾಡ್ತಾ ಇರ್ತಾರೆ. ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳುವ ಅಂತ ಹೇಳೋಷ್ಟೊತ್ತಿಗೆ ಎಲ್ಲ ಸ್ಟಾಪ್ ಮಾಡಿ ಬಿಡ್ತಾರೆ. ಸುಬ್ಬಮ್ಮ ಯಾವಾಗ ಮಗ ಪರೀಕ್ಷೆ. ಮಂಡೇ. ಮಾರ್ಚ್ 1ರಿಂದ. ಯಾವಾಗ. ಮಾರ್ಚ್ 1ರಿಂದ. ಓದಿ ಆಗಿದ್ದ. ಇಲ್ಲ ಇಲ್ವಾ. ಪರೀಕ್ಷೆ ಬರಲೇಬಾರ್ದಲ್ಲ ಮಗ. ಎಂತಕ್ಕೆ. ಅದು ಹೇಳಿ ಆಗ್ಲಿಲ್ಲಲ್ಲ. ಎಂತಕ್ಕೆ ಬರಬಾರ್ದು ಪರೀಕ್ಷೆ ಹೇಳು. ಪರೀಕ್ಷೆ ಬರಲೇಬಾರದು. ಯಾಕೆ ಬರಬೇಕು. ಈಗ ಎಕ್ಸಾಮ್ ಬರೀವಲ್ಲ. ಮತ್ತೆ ಏನೇನೋ ಡೈಲಾಗ್ ಹೇಳ್ತಿದ್ದಾನೆ. ಆಮೇಲೆ ಏನಂದ್ರಿ. ಕೇಳ್ಸತ್ತಾ. ಹಾಂ ನೀನೀಗ ಮೀಲಿಕ್ಕೆ ಹೋಗಿ. ಮೀಲಿಕ್ಕೆ ಹೋಗಿ. ಅಮ್ಮ ನಾನು ಹೇಳುದು ಸ್ನಾನಕ್ಕೆ ಹೋಗಿ ಅಂತ. ನಾವೊಂದು ಕೋಟೆ ಒಳಗೆ ಕೂತ್ಕೊಂಡು ಹೋಮ್ವರ್ಕ್ ಮಾಡೋದಾಯ್ತಾ. ಕೋಟೆ ಒಳಗೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತೇನೆ. ಕೋಟೆ ಹೇಳಿದ್ರೆ ಹಿಂಗೆ ಸುತ್ತ ಕಟ್ಟೋದು. ಹೀಗೆ ಕಟ್ಟುತ್ತವ. ಗೊತ್ತಿರಲಿಲ್ಲ ನನಗೆ ಕೋಟೆ. ಲಾಂಗ್ ಎಂಡ್ ಮಾಡುವನ ಪುಟ್ಟಕ್ಕ. ಹಿಡ್ದ ಎಂತಕ್ಕೆ. ನಮಸ್ತೆ ಮಾಡು. ನಾಳೆ ಕಾಣುವ ಆಳು. ನಮಸ್ತೆ ಹೇಳು. ನಾಳೆ ಕಾಣುವ ಆಳು. ಕಾಂಬ. ಸುಲಭದಲ್ಲಿ ಕಾಂಬ. ಕಾಂಬ ಅಂತ ಹೇಳಿದ್ರೆ ಕಾಣುವ ಅಂತ ನಮ್ಮ ಭಾಷೆಯಲ್ಲಿ. ನಾಳೆ ಮಧ್ಯಾಹ್ನ ನಾವು ಶಿಶು ಮಂದಿರಕ್ಕೆ ಹೋಗಿ ಊಟ ಮಾಡುವನ. ಅವನಿಗೆ ಅವನ ಶಿಶು ಮಂದಿರಕ್ಕೆ, ಹಳೆ ಶಿಶು ಮಂದಿರಕ್ಕೆ ಹೋಗಿ ಊಟ ಮಾಡಬೇಕು ಅಂತ ಆಗಿದೆ ಈಗ ಸುಬ್ಬಣ್ಣನಿಗೆ. ಒಂದು ದಿವಸ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೇನೆ. ಸರಿ, ಈ ಬ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ. ಇನ್ನು ಹಲವಾರು ಕೆಲಸಗಳೆಲ್ಲ ಬಾಕಿ ಉಂಟು. ಹೊರಗಡೆಯಿಂದ ಬಟ್ಟೆ ತೆಗೆದಾಗಿದೆ. ಈ ಕಿಟಕಿಯಿಂದ ಈ ಮಕ್ಕಳದ್ದೊಂದು ಬಟ್ಟೆ ತೆಗೆದಾಗಲಿಲ್ಲ.
ಇನ್ನು ಮಾತಾಜಿ ಯಾರೆಲ್ಲ ಇದ್ದೀರಿ ಎಲ್ಲ ಕೇಳಿಸಿಕೊಳ್ಳೆ. ಅಮ್ಮ ಇಂದು ನೋಡಿ ಆದಿಲ್ಲ ಪ್ಲೀಸ್ ನೋಡುವ. ಯಾವಾಗ ನೋಡಿ ಆಯ್ತು? ಯಾವತ್ತೋ ಒಂದೇ ದಿವಸ ಶಾಲೆಯಿಂದ ಬರುವಾಗ ತೋರಿಸಿದ್ದೆ ಮೂವಿ. ನಾನು ಯಾವುದೊಂದು ಅರ್ಧ ನೋಡ್ತಿದ್ದೆ, ಅದನ್ನು ಅರ್ಧ ತೋರಿಸಿದ್ದೆ. ಹಾಗೆ ಅವನಿಗೆ ಅದು ನೆನಪು ಈಗ. ಅಮ್ಮ ಈಗ ಮನಗೋಗ ನೋಡುವ. ಈಗ ಹೋಮ್ವರ್ಕ್ ಯಾರು ಕಂಪ್ಲೀಟ್ ಮಾಡ್ಬೇಕದ್ದು? ನಾನು ಸ್ನಾನ ಮಾಡಿ ಬರುವಾಗ ನೀನು ಹೋಮ್ವರ್ಕ್ ಆಗಿರ್ಬೇಕು. ಎಸ್. ಅಮ್ಮ ಮತ್ತೆ ಮಲಗುವಾಗ ಸಿನಿಮಾ ನೋಡುವ. ಒಂದು ಭೂತದ ಸಿನಿಮಾ ನೋಡುವ. ಆಗ್ಬೋದಾ? ಭೂತದ್ದು ಇದೊಂದು ಭೂತದ್ದು ಈಗ ಇಲ್ಲಪ್ಪ ಅಮ್ಮಂದು. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಡೈಲಿ ವ್ಲಾಗ್. ಆಯ್ತಾ? ಬಾಯ್. ರಾಮ್ ರಾಮ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಸುಮಾರು ದಿವಸ ಆದ ನಂತರ ನಮ್ಮನ್ನು ಕಂಡಿದ್ದಲ್ಲ, ಹೇಗೆ ಅನಿಸಿತು ಅಂತ ತಿಳಿಸಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.